ಎಲ್ರಿಗೂ ನಮಸ್ಕಾರ. ತಡವಾಗಿದ್ದಲ್ಲಿ ಕ್ಷಮೆ ಇರಲಿ. ಮೊದಲನೇ ಚಿತ್ರದಿಂದನೂ ಇಲ್ಲಿವರೆಗೂ ನೀವು ತೋರಿಸ್ತಾ ಬರ್ತಿರುವಂಥ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ. ಇದು ಹಯಗ್ರೀವ ನನ್ನ 5ನೇ ಚಿತ್ರ. ಇದೇ ಫೆಬ್ರವರಿ 27ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸೊ ಇಲ್ಲಿವರೆಗೂ ನಾವು ನಮ್ಮ ಜನಕ್ಕೆ ತಲುಪಿಸೋದ್ರಲ್ಲಿ ನಿಮ್ಮ ಮುಖಾಂತರ ನಾವು ತುಂಬ ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದ್ದೀವಿ ಅನ್ನೋ ನಮಗೆ ಖುಷಿ ಇದೆ. ಅದಕ್ಕೆಲ್ಲ ಕಾರಣಕರ್ತರು ನೀವೇ. ಸೊ ಅದಕ್ಕೆ ಮೊದಲನೇ ಧನ್ಯವಾದಗಳು ತಪ್ಪಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಹಯಗ್ರೀವ ನಮ್ಮ ಮಂಜು ಸರ್ ಸಿನಿಮಾ ಮಾಡಬೇಕು, ಇದು ಈ ಕತೆ ಕೇಳಿ ನೋಡು ಅಂತ ನಾನು ಫೋನ್ ಮಾಡಿ ಹೇಳಿದ್ರು. ಸೊ ಇವ್ರಿಗೂ ನಮ್ಮ ಹೊಸ ನಿರ್ದೇಶಕರು. ಸೊ ಕತೆ ಕೇಳಿದಾಗ ವಿಭಿನ್ನವಾಗಿದೆ, ಪೊಲೀಸ್ ಕಾಪ್ಟರ್ ಅಲ್ವಾ, ಸೊ ಇದಕ್ಕೊಂಚೂರು ಮೆಚುರಿಟಿ ಬೇಕು ಕ್ಯಾರೆಕ್ಟರ್ ಮಾಡೋಕ್ಕೆ ಅಂದಾಗ, ಇಲ್ಲ ಸರ್ ನೀವು ಒಂದ್ಸತಿ ಕತೆ ಕೇಳಿ ನರೇಶನ್ ಆದರು. ನಾನು ಮಂಜು ಸರ್ ಹೇಳಿದೆ, ಸರ್ ಇದೊಂಚೂರು ಆಗಲ್ಲ, ತೂಕ ಇದೆ, ಇನ್ನ ವೇಟೇಜ್ ಇದೆ ಕ್ಯಾರೆಕ್ಟರ್ ಅಂತ. ಇಲ್ಲ ಇದನ್ನು ಫಸ್ಟ್ ಫುಲ್ ನರೇಷನ್ ಮಾಡಿದ್ರೆ ಆಮೇಲೆ ಇನ್ನು ಡಿಸೈಡ್ ಮಾಡೋದು. ಸೊ ಸರಿ ಆಯಿತು, ನರೇಷನ್ ಫುಲ್ ಕೇಳಿದ್ಮೇಲೆ ಗೊತ್ತಾಯಿತು ಇದೊಂದು ಡ್ಯೂಯಲ್ ಶೇಡ್ ಇರೋ ಕ್ಯಾರೆಕ್ಟರು. ಆಮೇಲೆ ಹಯಗ್ರೀವ ಅಂದಿದ ತಕ್ಷಣ ಲೈಕ್ ಕಂಪ್ಲೀಟ್ ಮೈಥಾಲಜಿಗಂತ ಹೋಗಲ್ಲ, ಆಗಿನ ಪುರಾತನದಲ್ಲಿರುವಂಥ ಆ ಒಂದು ಅಂಶನ ಎತ್ಕೊಂಡು ಇವತ್ತಿನ ಈ ಹೀರೋ ಕ್ಯಾರೆಕ್ಟರ್ ಬ್ಲೆಂಡ್ ಮಾಡಿ ಸ್ವಲ್ಪ ಇವತ್ತು ಪ್ರಸ್ತುತ ನಮ್ಮ ಸೊಸೈಟಿ ನಡೆಯುವಂಥ ಕೆಲವು ಘಟನೆಗಳನ್ನ ಜನಕ್ಕೆ ಗೊತ್ತಿದೆ, ಬಟ್ ಅದನ್ನು ವಿಜುವಲೈಸೇಷನ್ ನೋಡಿಲ್ಲ, ಮೆಡಿಕಲ್ ಮಾಫಿಯಾ ಬಗ್ಗೆ ಎಲ್ಲ. ಸೊ ಅದನ್ನ ಬೇರೆ ರೀತಿ ಹೇಳಕ್ಕೊಟ್ಟಿದ್ದಾರೆ ನಿರ್ದೇಶಕರು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೈಕ್ ಕತೆ ಹೇಳೋದ್ರಲ್ಲಿ ಕೆಲವರು ಚೆನ್ನಾಗಿರ್ತಾರೆ, ಎಕ್ಸಿಕ್ಯೂಷನ್ ಫೇಲ್ ಆಗ್ತಾರೆ, ಬಟ್ ಇಲ್ಲ ನಮ್ಮ ರಘುವರು ತುಂಬ ಅದ್ಭುತ ಮಾಡ್ಕೊಂಡು ಬಂದಿದ್ದಾರೆ. ತುಂಬ ಖುಷಿ ಆಯಿತು. ಅದ್ರ ತಕ್ಕನಂಗೆ ನಮ್ಮ ಮಂಜು ಸರ್ ಸಿನಿಮಾಗೆ ಏನು ಬೇಕು ಎಲ್ಲೂ ಕುಂದುಕೊರತೆ ಇದ್ದಂಗೆ 1:10 ಖುಷಿಯಾಗಿ ಮಾಡ್ರಪ್ಪ ನೀವು, ನನ್ನ ಕಂಟೆಂಟ್ ಬೇಕು. ಯಾಕಂದ್ರೆ ಅವರು ಈಸ್ ಅ ಪ್ಯಾಷನೇಟ್ ಸಿನಿಮಾ ಲವರ್, ತುಂಬ ಸಿನಿಮಾ ನೋಡ್ತಾರೆ ಯಾವಾಗಲೂ. ಸೊ ಅದರಿಂದ ತುಂಬ ಅದ್ಭುತವಾಗಿ ಆ ಕತೆಗೆ ಏನು ಬೇಕೋ ಅದನ್ನು ನೆರವೇರಿಸ್ಕೊಟ್ಟಿದ್ದಾರೆ ನಮ್ಮ ಸಂಜನಾ ಅವರು. ಈಸ್ ಅ ವೆರಿ ಗುಡ್ ಕೋ ಸ್ಟಾರ್ ಟು ವರ್ಕ್ ವಿತ್. ತುಂಬ ಅದ್ಭುತ ಮಾಡಿದ್ದಾರೆ ಐಶ್ವರ್ಯನ ಕ್ಯಾರೆಕ್ಟರು. ಹಾಗೆ ನಮ್ಮ ಜುಡಾ ಸ್ಯಾಂಡಿಯನ್ ಮ್ಯೂಸಿಕ್ ಆಗಿರ್ಬೋದು, ನಮ್ಮ ಗಿರಿ ಸರ್ ಎಸ್ಪೆಷಲಿ DOP ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಮ ಇಡೀ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ, ತಾರಾಗಣ ಇದೆ, ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ, ಅವ್ರಿಗೂ ತುಂಬ ಧನ್ಯವಾದಗಳಿಗೆ ಇಷ್ಟಪಡ್ತೀನಿ. ಹಾಗೆಯೇ ನಮ್ಮ ಎಕ್ಸಿಕ್ಯೂಟಿವ್ ಸರ್ ಹಾಗೆ ನಮ್ಮ ಮದಗಜ ಮಹೇಶ್ ಅವರು ತುಂಬ ದೊಡ್ಡ ಪಾತ್ರ ವಹಿಸಿದ್ದಾರೆ ನಮ್ಮ ಸಿನಿಮಾ ಈ ಮಟ್ಟಕ್ಕೆ ರೀಚ್ ಆಗೋದಕ್ಕೆ. ಸೊ ಅವ್ರಿಗೂ ಧನ್ಯವಾದಗಳಿಗೆ ಇಷ್ಟಪಡ್ತೀನಿ. ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಂಡು ಥ್ಯಾಂಕ್ ಯು ಸರ್. ಇಲ್ಲ ಸರ್, ಇನ್ನೂ ಸಿನಿಮಾ ನೋಡಿಲ್ಲ, ನೋಡ್ತಾರೆ ಸರ್, ಎಲ್ಲ ರಿಲೀಸ್ ಆದ್ಮೇಲೆ ನೋಡ್ತಾರೆ ಸರ್. ಡ್ಯೂಯಲ್ ಶೇಡ್ ಕ್ಯಾರೆಕ್ಟರ್ ಬರುತ್ತೆ ಸರ್, ಒಂದು ಕಾಪ್ ಇನ್ನೊಂದು ಹೇಳಿದ್ರೆ 22 ಇಲ್ಲ ಸರ್, ಆಕ್ಚುಲಿ ಅಣ್ಣನೇ ಕಳಿಸ್ಕೊಟ್ಟಿದ್ದಾರೆ, ನಾವು ನೀವು ಟ್ರೈಲರ್ ರಿಲೀಸ್ ಮಾಡ್ಕೊಡ್ಬಾ ಅಂತ. ಯಾಕಂದ್ರೆ ಪ್ರತಿಯೊಂದು ಸಿನಿಮಾಗೂ ಯಾವ್ದಾದ್ರು ಒಂದು ರೂಪದಲ್ಲಿ ನಮಗೆ ಯಾವ್ದಾದ್ರು ಒಂದು ಇದು ಮಾಡ್ಕೊಡ್ತಾ ಇದ್ರು ಅಣ್ಣ. ಸೊ ಹೋಗಿ ಹೇಳಿದಾಗ ಅಣ್ಣವ್ರನ್ನ ಆಗ್ತೀನಿ ಹೇಳಿ ಹೋಗಿ ನೀವು ಮಾಡ್ಕೊಡ್ಬಾ ಅಂತ. ಅದಕ್ಕೆ ಹೌದು. ಇಲ್ಲ ಸರ್, ಪಾಪ ಅವರು ತುಂಬ ಕಾದ್ರು, ಅವ್ರಿಗೂ ನಾನೇ ತುಂಬ ಕಾಯಿಸಿದೆ ಆ್ಯಕ್ಚುಲಿ ಮಂಜು ಸರ್. ಬಟ್ ಆಮೇಲೆ ನಾನೇನು ಸರ್ ಅವ್ರದ್ದು ಇನ್ನೊಂದು ಸಿನಿಮಾ ಬಿಡುಗಡೆ ಆಗಿದೆ ಮಂಜು ಸರ್ ಅವ್ರದ್ದು, ಗಣೇಶ್ ಸರ್ದು ಅಂತ. ಸೊ ಅದಕ್ಕೆ ಬೇಡ ಸರ್ ಮಾಡ್ಬಿಡೋಣ. ಸರಿ ಸರ್ ಆಯ್ತು, ನಾವು ಮಾಡೋಣ. ನಾನು ದರ್ಶನ ಇಲ್ಲ ನಿನ್ನ ಸಿನಿಮಾ ಕೆಲಸ ನಿಲ್ಲಿಸ್ಬೇಡ, ಫಸ್ಟ್ ನಿನ್ನ ಸಿನಿಮಾ ಮುಗಿಸಿ ಆಮೇಲೆ ಬೇರೆದೆಲ್ಲ ನೋಡೋಣ. ಅದಕ್ಕೆ ಪ್ಲಾನ್ ಮಾಡಿ ಡಿಸೈಡ್ ಮಾಡಿ ಸರ್. ಅನ್ಸುತ್ತೆ ಸರ್, ಅದೇ ಕೆಲವು ಸದ್ಯ ಅನ್ಕೋತಾ ಇರ್ತೀವಿ ಯಾಕೆ ಹಿಂಗೆ ಆಡ್ತಾರೆ ತೋರಿಸೋದು ಅಂತ. ಬಟ್ ಅವಾಗ ಗೊತ್ತಾಯ್ತು ಅನ್ಸುತ್ತೆ, ಯೂನಿಫಾರ್ಮ್ ಹಾಕಿದ್ರೆ ಗತ್ತಾಗ ಆಮೇಲೆ ಆಟೋಡಿನೋ ತುಂಬ ಚೆನ್ನಾಗಿದೆ ಸರ್. ಅದೇ ಕಂಪ್ಲೀಟ್ ಇಡೀ ಸಿನಿಮಾ ನಾನು ಕಾಂಪ್ಯೂಟರ್ಸ್ ಹಾಕಿರಲ್ಲ, ಎಲ್ಲೋ ಒಂದು 5-6 ಸೀನ್ಸಲ್ಲಿ ಮಾತ್ರ ಕಾಂಪ್ಯೂಟರ್ಸ್ ಇರ್ಬೋದು ಅಷ್ಟೇ. ಅದನ್ನೇ ಸರ್ ಹೇಳಿ, ಇನ್ನೊಂದು ಸೈಡ್ ಇದೆ ಅಂದ್ರೆ ಅದಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.